ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೆ. ಇವಾಗ ಹಾಗೆ ಸಂಜೆ ವ್ಲಾಗ್ ಮಾಡ್ತಿದ್ದೆ. ಎಂತ ಕಂಟೆಂಟ್ ಇಲ್ಲ, ಆದ್ರೆ ತುಂಬಾ ದಿನ ಆಯ್ತು ನಿಮ್ ಜೊತೆ ಮಾತಾಡ್ದೆ. ಹಾಗೆ ಇವಾಗ ಫುಲ್ ಇವತ್ತೊಂಥರ ಮೂಡ್ ಆಫ್ ತರ ಅನ್ಸ್ತಾ ಇತ್ತು. ಹಾಗಾಗಿ ವ್ಲಾಗ್ ಮಾಡುವ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೆ. ನೋಡುವ ಇದು ಜಸ್ಟ್ ದಿನ ಏನಾದ್ರು ಒಳ್ಳೆ ಕುಕಿಂಗ್ ಇದ್ರೆ, ಏನಾದ್ರು ವಿಷಯ ಇದ್ರೆ ಅದನ್ನ ಶೇರ್ ಮಾಡ್ತಾ ಹೋಗ್ತಾ ಇದ್ ಮುಂದೆ ಡೈಲಿ ವ್ಲಾಗ್ ತರ. ಒಂದೇ ದಿನ ಕೂತು ವ್ಲಾಗ್ ಮಾಡೋದಂತೂ ಆಗಿಲ್ಲ. ಮನೇಲಿದ್ರೆ ಕೆಲ್ಸ ಇರತ್ತ, ಅದ್ರ ಮಧ್ಯ ವ್ಲಾಗ್ ಅಂದ್ರೆ ಕಂಟೆಂಟ್ ಇರೋದಿಲ್ಲ. ನಾನೊಬ್ಬ ಕೆಲಸ ಮಾಡ್ತಿರ್ತೆ, ಅದ್ರ ಮಧ್ಯೆ ವಿಡಿಯೋ ಎಲ್ಲ ಮಾಡ್ತಿರ್ತೀವಿ ಆಗ್ತಿಲ್ಲ ಅಂತ ಡೈಲಿ ವ್ಲಾಗ್ ನಾನು ಮಾಡುದೇ ಇಲ್ಲ. ಹೊರಗಡೆ ಹೋದ್ರೆ ಟೆಂಪಲ್ ಅವರೆಲ್ಲ ವ್ಲಾಗ್ ಮಾಡ್ತೆ. ಅದ್ರಿಂದ ಹಾಗೆ ಎಂತ ಅಂದ್ರೆ ಹಾಗೆ ನಿಮ್ ಜೊತೆ ಮಾತಾಡುವ ಅಂತ ಅನ್ಸ್ತು ಇವತ್ತು. ಸ್ವಲ್ಪ ಕೋಲ್ಡ್ ಬೇರೆ ಆಗುತ್ತೆ, ಒಂಥರ ಡಲ್ ಫೀಲ್ ಆಗ್ತಿತ್ತು. ಹಾಗೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೀವಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದಂತ ಅಂದ್ರೆ ನಾನು ತುಂಬಾ ದಿನದಿಂದ ಬ್ಲಾಗ್ ಹಾಕಿದೆ. ಇವಾಗ ನನ್ನ ವ್ಯೂಸ್ ಆಗಿರ್ಬೋದು ಎಲ್ಲಾನು ಕಮ್ಮಿ ಆಗಿತ್ತು. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಮೊದಲಿಂದನೂ ಡೈಲಿ ಬ್ಲಾಗ್ ಮನೇಲೆ ಬ್ಲಾಗ್ ಎಲ್ಲ ಮಾಡ್ತಿದ್ದೇನೆ, ಎಲ್ಲ ಸಪೋರ್ಟ್ ಮಾಡ್ತಿದ್ದೆ. ಇವಾಗ ಬ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ. ಇನ್ನು ಇಂಡಿಪೆಂಡೆನ್ಸ್ ಡೇ ಬಂತು, ಹಾಗೆ ನನ್ನ ಬರ್ಡೇ ಬಂತು, ತುಂಬಾ ಖುಷಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬಂತು. ಇನ್ನು ಸ್ಪೆಷಲ್ ಡೇ ಎಲ್ಲ ಬ್ಲಾಗ್ ಮಾಡೋಕ್ಕಾದಷ್ಟೇ ಟ್ರೈ ಮಾಡ್ತೆ. ಮನೇಲಿದ್ದು ಸ್ವಲ್ಪ ಕಷ್ಟ ಅಲ್ಲ, ಕಂಟೆಂಟ್ ಇರುವುದಿಲ್ಲ, ನಿಮಗೂ ಬೇಜಾರಾಗ್ತಾ ಬ್ಲಾಗ್, ಅದರಿಂದ ಬ್ಲಾಗ್ ಎಲ್ಲ ಮಾಡುದಿಲ್ಲ. ಹಾಗೆ ಇವಾಗ ಎಷ್ಟೋ ಕಡೆ ಎಲ್ಲ ಮಳೆ ಬರ್ತಿತ್ತು, ಹಾಗೆ ಇವಾಗ ನಿಮ್ ಜೊತೆ ಮಾತಾಡುವಂತ ಮಾಡಿದೆ. ಇದ್ನೇ ನಾಳೆ ಹಾಗೆ ಕಂಟಿನ್ಯೂ ಮಾಡುತ್ತೆ. ಇವಾಗ ಹೇಗಂದ್ರೆ ಇವತ್ತೇನಾದ್ರು ಇದ್ರೆ ನಿಮ್ ಜೊತೆ ಶೇರ್ ಮಾಡ್ತೆ, ನಾಳೆ ಏನಾದ್ರು ಶೇರ್ ಮಾಡ್ತೆ, ಆ ತರ ಡೈಲಿನು ಏನ್ ಹೇಳ್ತಾ. ಇವಾಗ ಹೇಗಂದ್ರೆ ಇವತ್ತೇನಾದ್ರು ಒಂದು ಸ್ಪೆಷಲ್ ಇದ್ರೆ ಅದನ್ನ ಶೂಟ್ ಮಾಡಿ, ನಾಳೆ ಏನಾದ್ರು ಇದ್ರೆ ಅದು ಶೇರ್ ಮಾಡಿ, ಒಂದ್ 2-3 ದಿನದ ಬ್ಲಾಗ್ನ ಒಂದೇ ಬ್ಲಾಗ್ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಮುಂದೆ ಅಂತೂ ನಿಮ್ ಜೊತೆ ಆದಷ್ಟು ಬ್ಲಾಗ್ ಮಾಡ್ತೀನಿ. ಸೊ ಇವತ್ತು ಮನೆಗೊಪ್ಪ ಅಂತ ಅನ್ಕೊಂಡಿದ್ದೆ. ಇವಾಗಲೇ ಟೈಮ್ ಒಂದು 11 ಗಂಟೆ ಆಯ್ತು. ಇವಾಗ ನನ್ನ ಹಸ್ಬೆಂಡ್ಗೆ ವೇಟಿಂಗ್, ಕಾಲ್ ಮಾಡಿ ಸಾಕಾಯ್ತು, ಏನೂ ಬರ್ಲಿಲ್ಲ. ಸೊ ನಾಳೆ ನನ್ನ ಬರ್ಡೇ ಇತ್ತು, ಅದಕ್ಕೋಸ್ಕರ ಇವತ್ತೇ ಮನೆಗೊಪ್ಪ ಅಂತ ಅನ್ಕೊಂಡಿದ್ದೆ. ಸೊ ಇವತ್ತಿನ ವ್ಲಾಗ್ ಹೇಗೆಲ್ಲ ಹೋಗುತ್ತೆ ಅಂತ ನಿಮ್ ಜೊತೆ ಖಂಡಿತ ಶೇರ್ ಮಾಡ್ತೆ. ಅಂದ್ರೆ ಇವಾಗ ಮದ್ವೆ ಆದ್ಮೇಲೆ ಯಾವ ತರ ಲೈಫ್ ಅಂದ್ರೆ, ಇವಾಗ ನಾನು ಮನೆ ಬೇಕಂತ ಎಲ್ಲ ಕೆಲಸ ಮಾಡಿ ಅಡಿಗೆ ಮಾಡಿ 11 ಗಂಟೆ ಅಂತ ವೇಟ್ ಮಾಡ್ತಿದ್ದೆ. ಇವಾಗ ಟೈಮ್ 12 ಗಂಟೆ. 1 ಗಂಟೆಗಿಂತ ಮುಂಚೆ ನಾನೆಲ್ಲ ಬೇಗ ಕೆಲಸ ಎಲ್ಲ ಮಾಡಿ ಇನ್ನೂ ವೇಟ್ ಮಾಡ್ತಾ ಇದ್ದೆ. ಇನ್ನೂ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಎತ್ತುದಿಲ್ಲ. ಯಾವ ತರ ಅಂತೂ ಮನೆಯಿಂದ ಇವಾಗ ಹೊರಟ ಟೈಮ್ 1-2 ಗಂಟೆ ಆಗಿರ್ಬೋದು. ಸ್ವಲ್ಪ ಊಟ ಮಾಡಿ ಮನೆಗೆ ಹೊರಡುವ ಅಂತ ಹೊರಟ. ಮಧ್ಯಾಹ್ನ ಅಂದ್ರು ಇವಾಗ ಊಟ ಮಾಡ್ದಂಗೆ ಇಲ್ಲ, ಸ್ವಲ್ಪ ಲೈಟ್ ಆಗಿ ಊಟ ಮಾಡೋದಷ್ಟೇ. ಹಾಗೆ ಇಲ್ಲ ಮಧ್ಯೆ ಇವಾಗ ಗಾಡಿನ ಸ್ಟಾಪ್ ಮಾಡ್ದ. ನಾವ್ ಇವತ್ತು ಮನೆಗೊಪ್ಪತ್ತಿಗೆ ಮೀನಿನ ತಗೊಂಡು ಹೋಗ್ತಾ, ಅದಕ್ಕೋಸ್ಕರ ಇವತ್ತು ಎಂತ ಮೀನ್ ಎತ್ಕೊಂಬಂದಪ್ಪ ಅಂತ. ಇದು ನೇಳ್ ಕಟ್ಟೆಲ್ ಸ್ವಲ್ಪ ಮೀನೆಲ್ಲ ಒಳ್ಳೆ ಇರುತ್ತೆ. ನಂಗೆ ಈ ಮೀನಂತೂ ಇಷ್ಟ ಇಲ್ಲ. ಆಮೇಲೆ ಗೋಂಡ್ಲು ಮೀನ್ ಇರುತ್ತೆ, ಅದೇ ತಕಂತ. ಅದು ಆಲ್ಮೋಸ್ಟ್ ಎಲ್ಲ